ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಜ್ಞಾನನಿಷ್ಠರು ಯಾವ ಗುರಿಯನ್ನು ಮುಟ್ಟುತ್ತಾರೋ ಅದನ್ನೇ ಕರ್ಮಯೋಗಿಗಳೂ ಕೂಡ ಮುಟ್ಟುತ್ತಾರೆ. ಜ್ಞಾನಯೋಗವನ್ನು ಮತ್ತು ಕರ್ಮಯೋಗವನ್ನು ಯಾರು ಒಂದೇ ಎಂದು ನೋಡಬಲ್ಲನೋ ಅವನೇ ನಿಜವಾಗಿ ಶ್ರೇಷ್ಠನು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಯಾವ ಅರ್ಥವನ್ನು ಇಲ್ಲಿ ಹೇಳಿದ್ದಾನೋ ಅದನ್ನು ಮತ್ತೊಮ್ಮೆ ನಿಖರವಾಗಿ ತಿಳಿಸ್ತಾ ಇದ್ದಾನೆ ಈ 5ನೆಯ ಶ್ಲೋಕದಲ್ಲಿ. ಹಿಂದಿನ 4ನೇ ಶ್ಲೋಕದಲ್ಲಿ ಆತ ತಿಳಿಸಿದ್ದ ಸಾಂಖ್ಯಯೋಗವು ಪೃಥಗ್ಭಾಲಾಹ ಪ್ರವದಂತಿನ ಪಂಡಿತಾಹ ಅಂಥೇಳಿ, ಅಂದರೆ ಜ್ಞಾನಯೋಗ ಮತ್ತು ಕರ್ಮಯೋಗ ಬೇರೆ ಬೇರೆ ಅಂಥೇಳಿ ಅಜ್ಞಾನಿಗಳು ಹೇಳ್ತಾರೆ ಅಂತ. ಇಲ್ಲ, ಅದನ್ನೇ ಜ್ಞಾನನಿಷ್ಠರು ಮತ್ತು ಕರ್ಮಯೋಗಿಗಳು ಇಬ್ಬರೂ ಕೂಡ ಒಂದನ್ನೇ ಗುರಿಯನ್ನು ಮುಟ್ಟುತ್ತಾರೆ ಅಂಥೇಳಿ ಮತ್ತೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಜ್ಞಾನಯೋಗಿಯ ಗುರಿ ಮತ್ತು ಕರ್ಮಯೋಗಿಯ ಗುರಿ ಇವೆರಡೂ ಕೂಡ ಒಂದೇ ಗುರಿ ಸೇರಬೇಕಾದರೆ ಒಂದೇ ದಾರಿ ಇರಬೇಕಾಗಿಲ್ಲ, ಹಲವು ದಾರಿಗಳು ಇರಬಹುದು. ಕೆಲವರದು ವಿಚಾರ ಪ್ರಧಾನವಾದ ದಾರಿ. ಅವರು ಪ್ರತಿಯೊಂದನ್ನು ತಿಳಿದುಕೊಳ್ಳುವುದಕ್ಕೆ ಯತ್ನಿಸ್ತಾರೆ. ಇದು ಹೇಗೆ, ಇದು ಯಾತಕ್ಕಾಗಿದೆ ಎಂಬ ಪ್ರಶ್ನೆಯನ್ನು ಹಾಕಿ ಎಷ್ಟು ಸಾಧ್ಯವಾಗುವುದೋ ಅಷ್ಟನ್ನು ತಿಳಿದುಕೊಳ್ತಾ ಹೋಗ್ತಾರೆ. ಅವರಿಗೆ ತಿಳಿದುಕೊಳ್ಳದೆ ಇದ್ದರೆ ಸಮಾಧಾನವೇ ಆಗೋದಿಲ್ಲ. ಈಗ ನಮ್ಮ ಕಣ್ಣಿಗೆ ಈ ಪ್ರಪಂಚ ಒಂದು ರೀತಿಯಾಗಿ ಕಾಣುತ್ತೆ, ನಮ್ಮ ವ್ಯಕ್ತಿತ್ವವು ಕೂಡ ಒಂದು ರೀತಿಯಾಗಿ ಕಾಣುತ್ತೆ. ಆದರೆ ಇವನು ಜ್ಞಾನಯೋಗಿಯಾಗಿರೋನು ಪ್ರಪಂಚದ ಸೂಕ್ಷ್ಮ ರೂಪವನ್ನು ಅರಿತುಕೊಂಡು ನಾಮರೂಪಗಳನ್ನೆಲ್ಲ ತೆಗೆದುಹಾಕಿದ್ರೆ ಉಳಿಯುವಂಥದ್ದು ಒಂದೇ, ಅದು ಅಖಂಡ ಸಚ್ಚಿದಾನಂದತ್ವ ಅಂಥೇಳಿ ತಿಳಿಯೋದಕ್ಕೆ ಹೊರಡ್ತಾನೆ. ಆತನೇ ಜ್ಞಾನಯೋಗಿ. ಮಣ್ಣಿನಿಂದ ಮಾಡಕ್ಕೆ, ಕುಡಿಕೆ ಇವುಗಳನ್ನೆಲ್ಲ ಮಾಡಿ ಅದರೊಳಗೆ ಇರುವಂತಹ ಒಂದು ಆಕಾಶ ತತ್ವವನ್ನೇ ನಾವು ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಆಕಾಶ ತತ್ವ ಕಾಣೋದಿಲ್ಲ, ಆದರೆ ಅನುಭವಿಸಬೇಕಾಗತ್ತೆ. ಅಹಂಕಾರ, ಮನಸ್ಸು, ಬುದ್ಧಿ, ಇಂದ್ರಿಯ, ದೇಹ ಎಂಬೆಲ್ಲ ಉಪಾಧಿಗಳನ್ನು ತೊಡಸಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ಈ ಅನಂತತ್ವಕ್ಕೆ ನಾವು ಒಂದು ಏಕತೆಯನ್ನು ಮೂಡಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಜ್ಞಾನಯೋಗಿಯಾಗಿರುವಂಥವನು ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಕಾತರನಾಗಿರ್ತಾನೆ. ಇನ್ನು ಕರ್ಮಯೋಗಿ ಇದ್ದಾನಲ್ಲ, ಅವನು ಯಾವುದನ್ನು ತಿಳಿದುಕೊಳ್ಳಬೇಕು ಎಂಬ ಅವಶ್ಯಕತೆ ಅವನಲ್ಲಿ ಮೂಡೋದಿಲ್ಲ. ಆದರೆ ಅವನು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು ಅಂಥೇಳಿ ಬಯಸ್ತಾನೆ. ಈ ತಿಳುವಳಿಕೆ ಅನ್ನೋದಿದೆಯಲ್ಲ, ಅದು ಅನಂತರ ಬರುವಂಥದ್ದು. ತನ್ನ ಕಣ್ಣೆದುರಿಗೆ ವಿಶ್ವವಿದೆ, ಅದರಲ್ಲಿ ತಾನಿದ್ದೇನೆ ಮತ್ತು ತನ್ನ ಹಿಂದೆ, ಪ್ರಪಂಚದ ಹಿಂದೆ ಎಲ್ಲವನ್ನೂ ಆಳುತ್ತಿರುವಂಥ ಭಗವಂತನೊಬ್ಬನು ಇರುತ್ತಾನೆ ಎಂದನ್ನು ತಿಳಿದುಕೊಂಡಿರ್ತಾನೆ ಅಷ್ಟೆ. ಕರ್ಮಯೋಗಿ ತನ್ನ ಪಾಲಿಗೆ ಬಂದ ಕೆಲಸವನ್ನು ಮಾಡಿಕೊಂಡು ನಿರಾಳವಾಗಿ ಸಾಗ್ತಾ ಇರ್ತಾನೆ. ಮೊದಲು ಹೊರಗಿರುವ ಪ್ರಪಂಚವನ್ನು ನೇರ ಮಾಡಬೇಕು ಅಂಥೇಳಿ ಪ್ರಯತ್ನಿಸ್ತಾನೆ.
ಆದರೆ ಬಹಳ ಕಾಲದ ಮೇಲೆ ಗೊತ್ತಾಗುತ್ತೆ ಅದು ಪ್ರಪಂಚ ಯಾವತ್ತೂ ನೇರ ಆಗೋಲ್ಲ, ಅದು ನಾಯಿ ಬಾಲದಂತೆ ಯಾವಾಗಲೂ ಡೊಂಕೆ. ಹಾಗಾಗಿ ಒಂದು ಕಡೆ ಡೊಂಕು ಹೋದರೆ ಮತ್ತೊಂದು ಕಡೆ ಡೊಂಕು ಬರುವಂತೆ ನಾವು ನಮ್ಮ ಕೆಲಸವನ್ನು ನೇರವಾಗಿ ಮಾಡಿದ್ರೆ ಸಾಕು, ಮತ್ತೊಬ್ಬರನ್ನ ನೇರ ಮಾಡೋದು ತಪ್ಪು ಅಂತ ಹೇಳಿ ನಂತರ ಗೊತ್ತಾಗುತ್ತೆ ಈ ಕರ್ಮಯೋಗಿಗೆ. ಹಾಗಾಗಿ ಇದೊಂದು ನಮ್ಮ ಭ್ರಮೆ ಅಂತೇಳಿ ಅಂದ್ಕೊಂಡು ಅವನು ಮುಂದಿನ ಪ್ರಪಂಚದ ಮೆಟ್ಟಿಲುಗಳನ್ನು ಇಡ್ತಾ ಸಾಕ್ತಾನೆ. ಈ ಪ್ರಪಂಚವನ್ನು ನೇರ ಮಾಡುವುದೊಂದಿದೆಯಲ್ಲ, ಅದು ಒಂದು ಭ್ರಮೆ, ಅದೊಂದು ನಿಮಿತ್ತ ಕೆಲಸ. ಇದರಿಂದ ನಾವು ಬೇರೆಯವರನ್ನು ನೇರ ಮಾಡ್ತಿದ್ದೀವಿ ಅಂಥೇಳಿ ಅಂದ್ಕೊಳ್ತೀವಿ, ಆದರೆ ನೇರವಾಗ್ತಾ ಇರುವಂಥದ್ದು ನಾವು. ನಮ್ಮಲ್ಲಿರುವ ಸ್ವಾರ್ಥತೆ, ಅಜ್ಞಾನ ಇವುಗಳಿಂದ ಕ್ರಮೇಣ ದೂರವಾಗ್ತಾ ಬರ್ತೇವೆ. ಇದರಿಂದ ಪ್ರಪಂಚಕ್ಕಿಂತ ನಮಗೇನು ಪ್ರಯೋಜನ ಅನ್ನುವ ಒಂದು ನಾವು ಯೋಚನೆಯನ್ನು ಮಾಡಿದಾಗ ಅದೇ ಈ ಕರ್ಮಯೋಗಿಗೆ ಎರಡನೆಯ ಮೆಟ್ಟಿಲಾಗಿ ಪರಿಣಮಿಸುತ್ತೆ. ಇನ್ನು ಮೂರನೆಯದೇ, ತಾನು ನೇರವಾದ ಮೇಲೆ ಎಲ್ಲ ಕಡೆಯಲ್ಲಿಯೂ ದೇವರೇ ವಿಹರಿಸುತ್ತಿದ್ದಾನೆ, ಎಲ್ಲವೂ ಅವನೇ ಆಗಿರುವುದು ಆತನಿಗೆ ಗೊತ್ತಾಗ್ತಾ ಹೋಗುತ್ತೆ. ಆಗ ಅವನು ದೇವರ ಕೈಯಲ್ಲಿ ನಿಮಿತ್ತವಾಗಿ ಏನು ಆತ ಮಾಡಿಸ್ತಾನೋ ಪ್ರತಿಫಲಾಪೇಕ್ಷೆ ಇಲ್ಲದೆ ತಾನು ಆ ಕೆಲಸವನ್ನು ನಿರ್ವಹಿಸಬೇಕು ಅನ್ನುವಂಥ ಒಂದು ಪರಿಜ್ಞಾನವನ್ನು ಪಡೆದುಕೊಳ್ತಾನೆ. ಇಲ್ಲಿಯೂ ಸರ್ವವ್ಯಾಪಿಯಾದ ಭಗವಂತನನ್ನು ಅರಿತು ತನ್ನ ವ್ಯಕ್ತಿತ್ವವನ್ನು ಅದರಲ್ಲಿ ಲೀನಗೊಳಿಸ್ತಾನೆ. ಹಾಗಾಗಿ ಜ್ಞಾನಯೋಗ ಮತ್ತು ಕರ್ಮಯೋಗ ಆಗ ಒಂದೇ ಅಂಥೇಳಿ ಗೊತ್ತಾಗತ್ತೆ. ಆ ದಾರಿಯಲ್ಲಿ ಗುರಿಯನ್ನು ಮುಟ್ಟಿದಾಗ ಅದು ಒಂದೇ ಆಗಿರುತ್ತೆ, ಅಲ್ಲಿ ಎಲ್ಲವೂ ಒಂದೇ ಕಡೆಗೆ ಲೀನವಾಗಿರುತ್ತೆ. ಹಾಗಾಗಿ ಜ್ಞಾನದ ಮೂಲಕ ಗುರಿಯನ್ನು ಮುಟ್ಟಿದವನು ಸುಮ್ಮನೆ ಇರುವುದಿಲ್ಲ, ಲೋಕ ಸಂಗ್ರಹಕ್ಕೆ ಅವನು ಸಮತೆಯನ್ನು ಮಾಡುತ್ತಿದ್ದಾನೆ. ಅದರಂತೆಯೇ ಅನಾಸಕ್ತನಾಗಿ ಕರ್ಮ ಮಾಡುವವನಿಗೆ ಕೂಡ ಪರಮಾತ್ಮ ಜ್ಞಾನ ಬೇಡವೆಂದರೂ ಕೂಡ ಆತನಿಗೆ ದೊರಕುತ್ತದೆ. ಒಲೆಯ ಸಮೀಪಕ್ಕೆ ಹೋದರೆ ನಮಗೆ ಬೇಡದೇ ಇದ್ದರೂ ಕೂಡ ಒಂದು ಬಿಸಿ ತಗುಲುವಂತೆ ನಾವು ಯೋಗಿಗಳಾದರೆ ಸಾಕು, ಅದು ಜ್ಞಾನಯೋಗವೋ ಅಥವಾ ಕರ್ಮಯೋಗವೋ ಯಾವುದೇ ಆದರೂ ಕೂಡ ನಾವು ಎಲ್ಲವನ್ನ ಯಜ್ಞ ದೃಷ್ಟಿಯಿಂದ ಕಾರ್ಯ ಮಾಡುವುದಕ್ಕೆ ಅಣಿಯಾಗ್ತೇವೆ. ಈ ಸ್ವಾರ್ಥ, ಲಾಭ, ಐಶ್ವರ್ಯ, ಕೀರ್ತಿ ಇವುಗಳನ್ನೆಲ್ಲ ಬಿಟ್ಟು ಕೇವಲ ಯಜ್ಞ ದೃಷ್ಟಿಯಿಂದ ನಾವು ಕಾರ್ಯಗಳನ್ನು ಮಾಡ್ತಾ ಎಲ್ಲ ವರ್ಣದಲ್ಲೂ ಎಲ್ಲ ಆಶ್ರಮದಲ್ಲೂ ಭಗವಂತನೆಂಬ ಮೂಲ ಚೈತನ್ಯದ ಹತ್ತಿರ ನಾವು ಸಾಕ್ತೇವೆ. ಹಾಗಾಗಿ ಜೀವರಾಶಿಗಳೆಲ್ಲ ಬೆಳಗುತ್ತಿರುವುದು ಆತನಿಂದಲೇ ಎಂಬ ಅರಿವು ನಮಗೆ ಬರುತ್ತೆ. ಒಂದು ಮತ್ತೊಂದಕ್ಕೆ ಇಲ್ಲಿ ಪೂರಕವಾಗಿ ಕೆಲಸ ಮಾಡುತ್ತೆಯೇ ಹೊರತು ಒಂದು ಮತ್ತೊಂದಕ್ಕೆ ಇಲ್ಲಿ ವಿರೋಧವಾಗಿ ನಿಂತಿಲ್ಲ. ಹಾಗಾಗಿ ಜ್ಞಾನಯೋಗ ಮತ್ತು ಕರ್ಮಯೋಗ ಇವೆರಡೂ ಒಂದೇ, ಅವರು ತಲುಪುವ ಗುರಿಯೂ ಒಂದೇ, ಆದರೆ ಸಾಗುವ ಮಾರ್ಗಗಳು ಬೇರೆ ಬೇರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಸಾಗು ತಂತಿಯ ಮೇಲೆ ಕೋಲಿಡಿದು ಎಚ್ಚರದಿ, ಸಾಗು ತಂತಿಯ ಮೇಲೆ ಕೋಲಿಡಿದು ಎಚ್ಚರದಿ, ಮುಗ್ಗರಿಸಿ ಬೀಳುವೆಯೋ ಆಯ ತಪ್ಪಿದರೆ, ಗಿಟ್ಟಿಸಿಕೊ ಚಪ್ಪಾಳೆ ನಡೆದು ಹುನ್ನಾರಿನಲಿ, ಗಿಟ್ಟಿಸಿಕೊ ಚಪ್ಪಾಳೆ ನಡೆದು ಹುನ್ನಾರಿನಲಿ, ಸಮತೋಲನವೇ ಬಾಳು ಮುದ್ದು ರಾಮ, ಸಮತೋಲನವೇ ಬಾಳು ಮುದ್ದು ರಾಮ. ಹಾಗಾಗಿ ನಾವು ನಮ್ಮ ಬದುಕನ್ನು ಏನು ಸಾಗಿಸ್ತಾ ಇದ್ದೇವೆ ಅದು ಒಂದು ತಂತಿಯ ಮೇಲಿನ ನಡಿಗೆ. ಆ ತಂತಿಯ ಮೇಲಿನ ನಡಿಗೆಯಲ್ಲಿ ಆಯ ತಪ್ಪಿ ಬೀಳುವಂತಹ ಪ್ರಮೇಯವೇ ಹೆಚ್ಚು. ಹಾಗಾಗಿ ಬೀಳುವಂತಹ ಹೆಚ್ಚುಗಾರಿಕೆಯಲ್ಲಿ ಇರುವಂತಹ ನಮಗೆ ಎಚ್ಚರದಿ ಸಾಗಿಸಬೇಕಾದಂತಹ ಅವಶ್ಯಕತೆ ಅತ್ಯಂತ ಹೆಚ್ಚಿದೆ. ಹಾಗಾಗಿ ಆ ಎಚ್ಚರದ ನಡೆಗಾಗಿ ಮಧ್ಯ ನಿನ್ನ ಕರದಲ್ಲಿ ಒಂದು ಕೋಲನ್ನು ಹಿಡಿದುಕೋ, ಆ ಕೋಲಿನ ಸಮತೋಲನದ ಮೂಲಕ ನೀನು ತಂತಿಯ ಮೇಲೆ ಸುಲಭವಾಗಿ ಸಾಗಬಹುದು ಅಂಥೇಳಿ ಇಲ್ಲಿ ಮುದ್ದುರಾಮ ಹೇಳ್ತಾ ಇದ್ದಾನೆ. ಆ ಕೋಲೆ ಈ ಒಂದು ಭಗವದ್ಗೀತೆಯ ಕೃಷ್ಣನ ವಾಣಿ.
ಬದುಕಿನಲ್ಲಿ ಸಾಗುವಾಗ ಭಗವಂತನ ವಾಣಿ ನಮಗೆ ಕೋಲಿನ ಸಮತೋಲನವನ್ನು ನೀಡ್ತಾ ಹೋಗುತ್ತೆ. ಹಾಗಾಗಿ ಸಮತೋಲನವೇ ಈ ಬಾಳು ಎಂಬ ಮಾತನ್ನು ಇಲ್ಲಿ ಮುದ್ದುರಾಮನು ತಿಳಿಸ್ತಾ ಇದ್ದಾನೆ. ಅಂತೆ ಕೃಷ್ಣನು ಕೂಡ ಜ್ಞಾನಯೋಗ ಮತ್ತು ಕರ್ಮಯೋಗದ ಸಮತ್ವವನ್ನು ತಿಳಿಸ್ತಾ ಇದ್ದಾನೆ. ಸದಾ ಆ ಎಚ್ಚರಿಕೆಯ ಮೂಲಕ ನಮ್ಮ ಬದುಕು ಸಾಗಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.